ನಾನು ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಫೈನಲಿ ಐ ಆಮ್ ಎಲಿಜಿಬಲ್ ಫಾರ್ ಮೀ ವಿತ್ ವೆರಿ ಮಿನಿಮಮ್ ವೆರಿ ಲೋ ಸಬ್ಸ್ಕ್ರೈಬರ್ಸ್ ನಾನು ನನ್ನ ಮಾನಿಟೈಸೇಷನ್ನ ಎಲಿಜಿಬಲ್ ಮಾಡಿದ್ದೀನಿ. ಐ ಆಮ್ ಸೋ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಈಗಲೇ ತಮ್ಮನೇಲಿ ನೋಡಿರ್ತೀರಾ. ಸೊ ನಾನು ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ನ ಏನಿದೆ ಅದನ್ನು ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಬೇಕು, 3000 ವಾಚ್ ಅವರ್ಸ್ ಇಲ್ಲ 4000 ವಾಚ್ ಅವರ್ಸ್ ಬೇಕು ಅಂತ. ಬಟ್ ಟ್ರಸ್ಟ್ ಮೀ, ನಿಮ್ಗೆ ಅಷ್ಟು ಅಂದರೆ ಬೇಡ. ಯಾಕಂದರೆ ನಾನು ವಿತ್ ಜಸ್ಟ್ 170 ಸಬ್ಸ್ಕ್ರೈಬರ್ಸ್ ನೀವು ನೋಡ್ಬೋದು, ಜಸ್ಟ್ 170 ಸಬ್ಸ್ಕ್ರೈಬರ್ಸ್. ಹಾಗೆ ನಂದು ವಾಚ್ ಅವರ್ಸ್ ಏನು ಕ್ಲೋಸ್ ಟು ಒಂದು 100+ ಏನೋ ಇರಬೇಕು. ಬಟ್ ಆದರೂ ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಬಂದಿದೆ. ಐ ಆಮ್ ಸೋ 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 ಹ್ಯಾಪಿ. ನಾನು ಅನ್ಕೊತಿದ್ದೆ ಅಂದರೆ ಬರುತ್ತಾ, ಇವರೆಲ್ಲ ಅಷ್ಟು ಹೇಳ್ತಿದಾರಲ್ಲ, ಕ್ರೈಟೀರಿಯಾ ಅಷ್ಟೇ ಇರಬೇಕು, ಮತ್ತು ಫೆಬ್ಬಲ್ ಬೇರೆ ಯೂಟ್ಯೂಬ್ ಏನಿದೆ ರೂಲ್ಸ್ ಅದೆಲ್ಲ ಚೇಂಜ್ ಆಗ್ತಿದೆ ಪಾಲಿಸೀಸ್. ಸೊ ನನಗೆ ತುಂಬ ಕಷ್ಟ ಆಗ್ಬೋದು ಮಾಡೋದಕ್ಕೆ ಅಂತಲೂ ಅನ್ಕೊತಿದ್ದೆ. ಬಟ್ ಐ ಡೋಂಟ್ ನೋ, ಗಾಡ್ಸ್ ಗ್ರೇಸ್ ಏನೋ ಲಕ್ಕಿಲಿ ನನಗೆ ವಿತಿನ್ ಲೈಕ್ ನಾಟ್ ಇವನ್ 200 ಸಬ್ಸ್ಕ್ರೈಬರ್ಸ್ ಪ್ಲಸ್ ನನ್ನ ವಾಚ್ ಅವರ್ಸು ಅಷ್ಟು ಆಗಿಲ್ಲ. ಬಟ್ ಕೆಲವೊಂದು ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿಲ್ಲದಿರಂಗೆ ಕೆಲವೊಂದು ಏರಿಯಾಸ್ ಇಲ್ಲ ಕೆಲವೊಂದು ಪಾಲಿಸೀಸ್ ಇದೆ, ಅದು ಟ್ರಿಗರ್ ಆಗ್ತಿದ್ದಂಗೆ ನಿಮಗೆ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದು ಹಿಂಗೆ ವರ್ಕ್ ಆಗುತ್ತೆ. ಬಟ್ ಟ್ರಸ್ಟ್ ಮೀ, ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಡೈಲಿ ಹಾಕ್ತಾನೆ ಇರಬೇಕು. ಏನೋ ನಾನು ಅಷ್ಟೇ ಒಂದೆರಡು ದಿನ ಮಿಸ್ ಆಗ್ತಾರೆ, ಯಾಕಂದರೆ ನಿಮ್ಮ ವಾಚಸ್ ಏನಿರ್ತಾರೆ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಅಕಸ್ಮಾತ್ ನೀವು ಜಾಸ್ತಿ ಗ್ಯಾಪ್ ಕೊಟ್ಟರೆ. ಬಟ್ ನೀವು ಕನ್ಸಿಸ್ಟೆನ್ಸಿಯಿಂದ ಹಾಕ್ತಾ ಹೋದರೆ ಡೈಲಿ ವ್ಯೂವರ್ಸ್ ಏನಿರ್ತಾರೆ ಅವರು ನೋಡ್ತಾ 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 ಡೈಲಿ ಹಾಗೆ ನಿಮಗೆ ಅಪ್ಗ್ರೇಡ್ ಆಗುತ್ತೆ. ಒಂದೆರಡು ವಿಡಿಯೋ ಹಾಕಿದಾಗ ಆಗೋದಿಲ್ಲ. ಬಟ್ ನೀವು ದಿನ ಹಾಕ್ತಿದ್ದಾಗಿಂದ ನಿಮ್ಮ ಹಳೆ ವೀಡಿಯೋಸ್ ಏನಿರುತ್ತೆ, ಯಾರಾದರೂ ಬೇರೆ ಫಾಲೋವರ್ಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಏನಾದರೂ ಹುಡುಕಕ್ಕೆ ಬಂದಾಗ ನಿಮ್ಮ ವಿಡಿಯೋ ಅವರಿಗೆ ಪಾಪಪ್ ಆಗುತ್ತೆ, ಅವ್ರು ಅವಾಗ ನೋಡ್ತಾರೆ. ಸೊ ಇದು ಹಂಗೆ ವರ್ಕ್ ಆಗೋದು. ಸೊ ನೀವು ತುಂಬ ದಿನ ಕೊಟ್ಟಷ್ಟು ನಿಮ್ಮ ಹಳೆ ವೀಡಿಯೋಸಿಂದ ವಾಚ್ ಟೈಮ್ ಎಲ್ಲ ಜಾಸ್ತಿ ಆಗ್ತಾ ಆಗ್ತಾ ಹಂಗೆ ಹೋಗುತ್ತೆ. ಸೊ ಅದು ಒನ್ ಆಫ್ ದ ಥಿಂಗ್ ಯೂಟ್ಯೂಬ್ ಮಾಡೋರಿಗೆ. ಬಟ್ ಟ್ರಸ್ಟ್ ಮೀ, ವಿತ್ ವೆರಿ ಮಿನಿಮಮ್ ವೆರಿ ಲೋ ಸಬ್ಸ್ಕ್ರೈಬರ್ಸ್ ನಾನು ನನ್ನ ಮಾನಿಟೈಸೇಷನ್ನ ಎಲಿಜಿಬಲ್ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಟ್ ಇನ್ನು ಮುಂದೆ ನೋಡಬೇಕು ನಾನು ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಆ್ಯಸ್ ಪರ್ ದ ಪಾಲಿಸೀಸ್. ಬಟ್ ಐ ಕ್ಯಾನ್ ಶೋ ಯು. ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಅಂದರೆ ನಾನು ಸ್ವಲ್ಪ ನನ್ನ ಕಡೆಯಿಂದ ನಾನು ಒಂದು ಅನಾಲಿಸಿಸ್ ಮಾಡಬೇಕಲ್ವ. ಯಾಕಂದರೆ ಓವರ್ ನೈಟ್ ನನಗೆ ಯೂಟ್ಯೂಬ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಜಲ್ದಿ ಆಗುತ್ತೆ ಅಂತ. ಬಟ್ ಓವರ್ ನೈಟ್ ಆಗಿದೆ ಅಂದಾಗ ನಾನು ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ಸೊ ಯಾವ ಕ್ರೈಟೀರಿಯಾ ಮೇಲೆ ಯಾರು ನನಗೆ ಅಂದರೆ ಯಾವ ಕ್ರೈಟೀರಿಯಾ ಮೇಲೆ ನನಗೆ ಎಲಿಜಿಬಲ್ ಕೊಟ್ಟಿದ್ದಾರೆ ಅಂತ. ಸೊ ಅದೆಲ್ಲ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಆಲ್ಸೋ ಇವಾಗ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ನೀವು ಅನ್ಕೊಬೋದು ಇವಾಗ ನಾನು ಇವಾಗ ದಿನ ಮಾಡಿದ್ರೆ ಇಷ್ಟು ಜಲ್ದಿ ವಿತಿನ್ 200 ಬರುತ್ತೆ ಅಂತ. ಬಟ್ ಇದು ಅಂದರೆ ಆಸೆ ಇಟ್ಕೊಳಕ್ಕೆ ಹೋಗಬೇಡಿ. ಬಟ್ ನೀವು ಡೈಲಿ ಹಾಕ್ತಾನೆ ಇರಿ. ನಿಮ್ದೇನಿದೆ ವರ್ಕ್ ನೀವು ಮಾಡ್ಕೊಂಡು ಹೋಗಿ. ನಾನೀಗ ಯಾವ ಸ್ಥಿತಿಯಲ್ಲಿ ಅಂದರೆ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ಆ ಲೈಫ್ ಸ್ಟೈಲಲ್ಲೂ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ. ಬಿಕಾಸ್ ನಾನು ಆಫೀಸ್ಗೆ ಹೊರಡೋದು ಈವ್ನಿಂಗ್ 4 ಆಗಿಬಿಡುತ್ತೆ. ಮನೆಗೆ ಅಂದರೆ ಆಫೀಸಿಗೆ ಹೊರಡೋದು ಈವ್ನಿಂಗ್ ಒಂದು 5:30 ಮನೆಗೆ ಬಿಡ್ತೀನಿ. ವಾಪಸ್ ಮನೆಗೆ ಬರೋಷ್ಟಿಗೆ ಮಾರ್ನಿಂಗ್ 4 ಆಗಿಬಿಡುತ್ತೆ. ನಾನು ನಿದ್ದೆ ಮಾಡಬೇಕು, ಎದ್ದೇಳೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿರುತ್ತೆ, ಊಟ ಮಾಡಬೇಕು. ಬಟ್ ಇದರಲ್ಲೂ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ಟ್ರಾವೆಲ್ ಮಾಡಿದಾಗ ಇಲ್ಲ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ, ಎಡಿಟ್ ಮಾಡೋದಾಗಲಿ. ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡೆ ಯೂಟ್ಯೂಬೆಲ್ಲ ಅಂದರೆ ವೀಡಿಯೋಸ್ ಮಾಡೋದು, ಕಾಂಟೆಂಟ್ ಕ್ರಿಯೇಷನ್ ಈಸಿ, ವೆರಿ ಈಸಿ, ದುಡ್ಡು ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ಇಟ್ಸ್ ನಾಟ್ ಈಸಿ. ನಂಗೆ ಗೊತ್ತಿಲ್ಲ. ನೀವು ದುಡ್ಡೇ ಮಾಡಬೇಕು ಅಂತ ಬಂದರೆ ಸ್ವಲ್ಪ ನಿಮಗೆ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ. ಬಟ್ ನೀವು ನಿಮ್ಮ ಒಂದು ಪ್ಯಾಷನ್ನಿಂದ ಬಂದರೆ, ಬಿಕಾಸ್ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಾಗಲಿ, ನಾನು ಹೋಗೋ ಜಾಗನ ಎಕ್ಸ್ಪ್ಲೋರ್ ಮಾಡೋದಾಗಲಿ, ಅದನ್ನು ವಿಡಿಯೋ ಹಾಕೋದಾಗಲಿ, ಇದೆಲ್ಲ ನಂಗೆ ತುಂಬ ಇಷ್ಟ. ಸೊ ನೀವು ಈ ಥರ ನೀವು ಪ್ಯಾಷನಿಂದ ಬಂದರೆ ಮೇ ಬಿ ಏನೋ ದುಡ್ಡೇ ನಿಮ್ಮನ್ನ ಫಾಲೋ ಮಾಡುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಇವಾಗ. ಸೊ ನೋಡಿ ನೀವು ಹೆಂಗೆ ಮಾಡ್ತೀರಾ ತುಂಬ. ಬಟ್ ಇಟ್ಸ್ ನಾಟ್ ಎ ಈಸಿ ಜಾಬ್. ಹೇಗೆ ಅಂದರೆ ನೀವು ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗತ್ತೆ. ಸೊ ಡಿಪೆಂಡ್ಸ್. ಬಟ್ ಇದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ, ಇಲ್ಲ ನನಗೂ ಜಲ್ದಿ ಮಾನಿಟೈಸೇಷನ್ ಎಲಿಜಿಬಲ್ ಆಗುತ್ತೆ ಅಂತ. ನೀವು ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ಒಂದು ಕ್ರೈಟೀರಿಯಾ ಟ್ರಿಗರ್ ಆದರೆ ನಿಮ್ಗೆ ಆಟೋಮೆಟಿಕಲಿ ಮಾನಿಟೈಸೇಷನ್ ಆಗುತ್ತೆ. ಯಾ ಸೊ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಯು ದಿಸ್. ಸೊ ನನ್ನ ಯೂಟ್ಯೂಬ್ ಇನ್ಕಮ್ನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್
ಇದು ನಿಮಗೆ ಖುಷಿ ಕೊಡುತ್ತೆ ಅಂತ. ಬಿಕಾಸ್ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಡೇ ಒನ್ನಿಂದ ನೋಡಿದ್ದೀರಾ, ನನ್ನ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಆಗಿರ್ಬೋದು. ಸೊ ವಿಡಿಯೋಸ್ ಹಿಂಗೆ ಹಾಕು ಹಂಗೆ ಹಾಕು ಎಡಿಟ್ ಮಾಡು ಅಂತ ಎಲ್ಲ ಹೇಳಿದ್ದೀರಾ. ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ನಾನು ಫೈನಲಿ ಐ ಆಮ್ ಎಲಿಜಿಬಲ್ ಫಾರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅಮೌಂಟ್ ಏನಿದೆ ಅದನ್ನು ನಾನು ಹೈಡ್ ಮಾಡಿದ್ದೀನಿ. ಬಟ್ ಕ್ರೈಟೀರಿಯಾ ಒಂದು, ನಾನು ಎರಡೂ ಎಲಿಜಿಬಲ್ ಇಲ್ಲ ಹಂಗೆ ನೋಡಿದ್ರೆ. ಅಂದರೆ ನಾನು 1000 ಸಬ್ಸ್ಕ್ರೈಬರ್ಸ್ ಇಲ್ಲ, ಆ್ಯಂಡ್ ನಾನು 4000 ವಾಚ್ ಅವರ್ಸ್ ಕೂಡ ಇಲ್ಲ. ಬಟ್ ಸ್ಟಿಲ್ ಮಾನಿಟೈಸೇಷನ್ ನನಗೆ ಅಪಿಯರ್ ಆಗಿದೆ. ಐ ಆಮ್ ಎಲಿಜಿಬಲ್ ಅಂದರೆ ನನಗೆ ಒಂದೊಂದು ಸರಿ ಖುಷಿ ಆಗುತ್ತೆ, ಇಷ್ಟು ಜಲ್ದಿ ಲಕ್ಕೂ ಮ್ಯಾಟ್ರ್ ಆಗುತ್ತಲ್ವ. ಸೊ ಇಷ್ಟು ಜಲ್ದಿ ಬಂತಲ್ಲ ಅಂತ. ಸೊ ಯಾ, ದಿಸ್ ವಾಸ್ ಅಬೌಟ್ ಮೈ ಯೂಟ್ಯೂಬ್ ಥಿಂಗ್. ನಾನು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಇನ್ನೂ 1 ತಿಂಗಳು ಆಗಿರಲಿಲ್ಲ. ಆ್ಯಕ್ಚುಲಿ ಒಂದು 3 ವೀಕ್ಸ್ ಆಗಿರಬೇಕೇನೋ ಅಷ್ಟೇ. 3 ವೀಕ್ಸಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಡೈಲಿ ಹಾಕ್ತಿದ್ದೀನಿ, ಎವ್ರಿ ಡೇ ವಿತೌಟ್ ನೋ ಫೇಲ್. ನಾನು ಲಾಂಗ್ ಫಾರ್ಮ್ ವಿಡಿಯೋ ಹಾಕಿಲ್ಲ ಅಂದ್ರೂ ಅಟ್ಲೀಸ್ಟ್ ಐ ಮೇಡ್ ಶೋರ್ ದಟ್ ಶಾರ್ಟ್ ಫಾರ್ಮ್ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ. ಸೊ ನಾನು ಒಂದಿನೂ ಗ್ಯಾಪ್ ಕೊಡ್ದಿರಂಗೆ ಹಾಕ್ತಾ ಇದ್ದೆ, ಆ್ಯಂಡ್ ಹಿಯರ್ ಈಸ್ ದ ರಿಸಲ್ಟ್. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಹೋಪ್ಫುಲಿ ಇದು ನಿಮಗೂ ಇನ್ಸ್ಪೈರ್ ಮಾಡುತ್ತೆ ಟು ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಜರ್ನಿ, ಆ್ಯಂಡ್ ನೋಡೋಣ. ಸೊ ಯಾ, ಹೆಂಗೆ ಜೋಕು ಯಾರಾದ್ರೂ ಈ ಥರ ವಿಡಿಯೋ ಮಾಡ್ಬಿಟ್ಟು ನನಗೆ ಇವಾಗಲೇ ಎಲಿಜಿಬಲ್ ಆದೆ, ದುಡ್ಡು ಬರ್ತಿದೆ ಅಂದಾಗ ನಂಬಕ್ಕೆ ಹೋಗಬೇಡಿ. ಅದು ಕ್ರೈಟೀರಿಯಾ ಏನಿದೆ ಅವ್ರದ್ದು, 4000 ವಾಚ್ ಅವರ್ಸ್ ಪ್ಲಸ್ 1000 ಸಬ್ಸ್ಕ್ರೈಬರ್ಸ್, ಅದು ರೀಚ್ ಆದ್ರೇ ದುಡ್ಡು ಬರುತ್ತೆ. ಇವ್ರು ಯಾರೋ ಬಂದ್ಬಿಟ್ಟು, ಇವಾಗ ನನ್ನೇ ತಗೊಳ್ಳಿ, ಇವಳು ಯಾರೋ ಬಂದು ಇಷ್ಟು ಜಲ್ದಿ ಮಾನಿಟೈಸೇಷನ್ ಆಯಿತು ಅಂತ ಅಂದರೆ ಎಲ್ಲ ನಂಬಕ್ಕೆ ಹೋಗಬೇಡಿ. ಸುಮ್ಮನೆ ಅವ್ರು ನಿಮ್ಗೆ ಆಸೆ ಹುಟ್ಟಿಸ್ತವ್ರಷ್ಟೇ, ಏನೂ ಆಗಲ್ಲ. ಬಟ್ ಫನ್, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದು ಚೆನ್ನಾಗಿದೆ, ಎಡಿಟ್ ಮಾಡಿ, ಇದೆಲ್ಲ ಒಂದು ಪ್ರಾಸೆಸ್, ಎಂಜಾಯ್ ಮಾಡಬೇಕಷ್ಟೇ. ಸೊ ಸಾರಿ, ನಾನು ಸುಮ್ಮನೆ ಒಂದು ಕಾಂಟೆಂಟ್ ಬೇಕಲ್ವಾ ಕ್ರಿಯೇಟ್ ಮಾಡೋದಕ್ಕೆ. ಸೊ ಈ ಥರ ಕಾಂಟೆಂಟ್, ಐ ಆಮ್ ಅ ವೆರಿ ಫನ್ ಲೇಡಿ. ಸೊ ನನಗೆ ಆದಷ್ಟು ಜೋಕ್ಸ್, ಈ ಥರ ಹ್ಯೂಮರ್ ಆಗಿರಬೇಕು, ಆ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಹೆಂಗೆ ಜೋಕು? ಸೊ ಯಾರು ನಂಬಕ್ಕೆ ಹೋಗ್ಬೇಡಿ, ಕಷ್ಟಪಟ್ಟು ದುಡೀರಿ, ವಿಡಿಯೋಸ್ ಹಾಕ್ತಾ ಇರಿ, ದುಡ್ಡು ಬಂದಿದ್ದ ದಿವಸಕ್ಕೆ ಎಂಜಾಯ್ ಮಾಡಿ. ಸೊ ಯಾ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಸುಮ್ಮನೆ ಹಂಗೆ ಟ್ರೈ ಮಾಡಿದೆ, ಏನೋ ಒಂದು ಬರುತ್ತೆ ಅಂತ. ಹೆಂಗೆ ಜೋಕು? ಜನ್ಮಕ್ಕೆ ಹೋಗೋ